ಈಗ ರಾಜ್ಯದಲ್ಲಿ ಏನು 56,432 ಪೋಸ್ಟ್ ವೇಕೆನ್ಸಿ ಈಗ ಫಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನೆ ಕ್ಯಾಬಿನೆಟಲ್ಲಿ ಏನು ಡಿಸ್ಕಷನ್ ಮಾಡಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆಯಾಗಿ ಉಳಿಬಾರ್ದು. ಇದನ್ನ ನಾವು ಈ ಹಿಂದೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗೂ ಒಂದೆರಡು ನೋಟಿಫಿಕೇಶನ್ ಆಗ್ಬಿಟ್ಟು ಅಷ್ಟೇ, ಒಂದು ನೋಟಿಫಿಕೇಶನ್ ಆಯಿತು, ಮತ್ತೆ ಇನ್ನು ರಿಕ್ರೂಟ್ಮೆಂಟ್ ಆಗಿಲ್ಲ. ಮತ್ತು ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದಾದ್ಮೇಲೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿಕೊಟ್ರು. ಅದು ಮಾತು ಕೊಟ್ಟಿದ್ದಂಗೆ ಮಾಡಿದ್ರು. ಅದಾದ್ಮೇಲೆ ನಮಗೆ ಈ ಒಂದು ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು. 11ನೇ ತಾರೀಕು ನಾವು ಫೆಬ್ರವರಿ 11ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. ವೆರಿ ನೆಕ್ಸ್ಟ್ ಡೇ 12ನೇ ತಾರೀಕು ಕೋರ್ಟಲ್ಲಿ ಎ.ಜಿ ಅವರು ಅಟೆಂಡ್ ಆಗಿಲ್ಲ, ಶಾರ್ಟ್ ಡೇಟು ತಗೊಂಡಿಲ್ಲ. ಮಾರ್ಚ್ 2ನೇ ತಾರೀಕು ಹೋಯ್ತು. ಈ ಒಂದು ರಿಸರ್ವೇಷನ್ ಇಶ್ಯೂಸ್ ಎಲ್ಲ ಸಮಸ್ಯೆನ ಈಗ ಬಗೆಹರಿಸಿ ನಾವು ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ, ಆ ಒಂದು ಭರವಸೆ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಇವತ್ತು ಅತಿ ಶೀಘ್ರದಲ್ಲಿ ಈಗ ಮುಂದಿನ ತಿಂಗಳು ಮಾಡ್ತೀವಿ, ಇನ್ನೇನು 2 ತಿಂಗಳಲ್ಲಿ ಮಾಡ್ತೀವಿ, 2 ದಿನದಲ್ಲಿ ನೋಟಿಫಿಕೇಶನ್ ಮಾಡಿದೆ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಯಾವ್ದು ಮಾಡಿಲ್ಲ. ಯಾಕೆಂದ್ರೆ ನಾವು ನೂರಾರು ಸುಳ್ಳುಗಳನ್ನ ನೋಡ್ಕೊಂಡ್ ಬಂದಿದೀವಿ. ಈಗ 100 ಸುಳ್ಳು ಹೇಳಿದ್ಮೇಲೆ 101ನೇ ಸತ್ಯ ಹೇಳಿದ್ಮೇಲೆ ಅದು ಗ್ಯಾರಂಟಿ ಇಲ್ಲ. ನಾವು ಸತ್ಯನ ಅದು ನಂಬಲ್ಲ. ಯಾಕೆಂದ್ರೆ ಅದು ವೆರಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು, ಜಾರಿಗೆ ಬರಬೇಕು. ಅಲ್ಲಿವರೆಗೂ ಇಲ್ಲಿ ಯಾವ ಸ್ಟೂಡೆಂಟ್ಸು ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಯಾರು ಸ್ಟೂಡೆಂಟ್ಸು ರೆಡಿ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ 56,000 ಪೋಸ್ಟ್ ಫಿಲ್ ಮಾಡ್ತೀನಿ ಅಂತ ಹೇಳಿ. ಒಂದ್ ತಿಂಗಳು ಕೊಡಲ್ಲ ನಾವು. ಯಾಕೆಂದ್ರೆ ನಾವು 1 ವಾರ ಟೈಮ್ ಕೊಟ್ಟಿದ್ವಿ, ಅದರಲ್ಲಿ ಈ ಒಂದು ಡಿಸಿಷನ್ ತಗೊಂಡಿದ್ರ ನಾವು ನೆಕ್ಸ್ಟ್ ಮಾರ್ಚ್ 10ನೇ ತಾರೀಕು ತನಕ ಏನು ಈ ಒಂದು 56,000 ಪೋಸ್ಟ್ ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರ, ಮಾರ್ಚ್ 10ನೇ ತಾರೀಕು ಒಳಗಡೆ ಈಗೇನ್ ಬಜೆಟ್ ಸೆಷನ್ ನಡೀತೆ 6ನೇ ತಾರೀಕು, 6ನೇ ತಾರೀಕು ಒಳಗಡೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೋಟಿಫಿಕೇಶನ್ ಮಾಡಿದ ಡೇಟು, ಎಕ್ಸಾಮ್ ಡೇಟು, ರಿಸಲ್ಟ್ ಡೇಟು ಮತ್ತೆ ಆರ್ಡರ್ ಕಾಪಿ. ಯಾಕೆಂದ್ರೆ ನೀವು ಒಂದೆರಡು ನೋಟಿಫಿಕೇಶನ್ ಮಾಡ್ಬಿಟ್ಟು ತಿರ್ಗಾ ಮತ್ತೆ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಇನ್ನು ಈ 1 ತಿಂಗಳು ನಾವು ಸುಮ್ಮನೆ ಇದ್ರೂ ಕೂಡ ನೆಕ್ಸ್ಟ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಯಾಕೆ ಅಂದ್ರೆ ZPTP ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್, ಗ್ರಾಮ ಸಭಾ ಎಲೆಕ್ಷನ್ ಬರುತ್ತೆ, ಹಿಂಗೆ GB ಎಲೆಕ್ಷನ್ ಬರುತ್ತೆ. ಈ ಎಲೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಕ್ ಮುಂಚೆ ನೀತಿ ಸಂಹಿತೆ 45 ಡೇಸು. ಆ 45 ಡೇಸ್ ಅಲ್ಲಿ ಯಾವ ನೋಟಿಫಿಕೇಶನ್ ಆಗಲ್ಲ. ಇನ್ನು ನೋಟಿಫಿಕೇಶನ್ ಮಾಡಿದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು. ನಾವು ಕೇಳ್ತಾ ಇರೋದು ಬಿಫೋರ್ 10ನೇ ತಾರೀಕು ಒಳಗಡೆ ನೀವು ಈ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ತಗೊಂಬನ್ನಿ. ಪ್ರತಿಯೊಂದು ಇಲಾಖೆಯನ್ನ ಕರೆಸಿ, ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಹುದ್ದೆ ಇದೆ ಅಷ್ಟು ಇಲಾಖೆಯಿಂದ ನೋಟಿಫಿಕೇಶನ್ ಹೊಡಿಸಿ. ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಇವತ್ತು ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ಸ್ ಇವತ್ತು ಯಾರು ದಡ್ರಲ್ಲ, ಬೆಳಗ್ಗೆ ಎದ್ದು 2-3 ತಾಸು ಪೇಪರ್ ಓದ್ತಾರೆ. ಹಂಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸರ್ಕಾರಕ್ಕೆ, 10ನೇ ತಾರೀಕು ಒಳಗಡೆ ಮಾಡಿಲ್ಲ ಅಂತಂದ್ರೆ 11ನೇ ತಾರೀಕು, ಮಾರ್ಚ್ 11ನೇ ತಾರೀಕು ಇಡೀ ರಾಜ್ಯದಲ್ಲಿರುವ ಎಲ್ಲ ಯುವಕರು ಮತ್ತೆ ಪೇರೆಂಟ್ಸ್, ಈ ಸದಿ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಬರಲ್ಲ, ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆನ ಅವರ ತಂದೆ ತಾಯಿಗಳು ಬಂದೇ ಬರ್ತಾರೆ. ಯಾಕೆಂದ್ರೆ ಒಂದಿನ ಅವ್ರ ಸ್ಟೂಡೆಂಟ್ಸ್ ಅಂದ್ರೆ ತನ್ನ ಮಕ್ಳಿಗೋಸ್ಕರ ಪೇರೆಂಟ್ಸ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಹಂಗಾಗಿ ಮಾರ್ಚ್ 11ನೇ ತಾರೀಕು ಆಸ್ಪಿರೆಂಟ್ ಜೊತೆಲಿ, ಯುವಕರ ಜೊತೆಲಿ, ಪೇರೆಂಟ್ಸ್ ಜೊತೆಲಿ ಈ ಒಂದು ವಿವಿಧ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿಗಳ ಪರ ಸಂಘಟನೆಗಳು, ಎಕ್ಸ್ ಆರ್ಮಿ ಪರ್ಸನ್ ಅವರು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ರು. ಅಡ್ವೊಕೇಟ್ ಅಸೋಸಿಯೇಷನ್ಸ್ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಬೆಂಗಳೂರಿಂದ ಧಾರವಾಡ ತನಕ ಪಾದಯಾತ್ರೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. 11ನೇ ತಾರೀಕು ನಾವು ಧಾರವಾಡದಲ್ಲಿ ಬಿಟ್ರೆ ಇಲ್ಲಿ ಬೆಂಗಳೂರಲ್ಲಿ 21ನೇ ತಾರೀಕು ರೀಚ್ ಆಗ್ತೀವಿ. ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು 21ನೇ ತಾರೀಕು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ಇವತ್ತು ಬಜೆಟ್ ಸೆಷನ್ ನಡೀತಾ ಇದೆ. ಈ ಒಂದು ಸೆಷನ್ ನಾವು ಬಜೆಟ್ ಸೆಷನ್ ಮತ್ತೆ ಸೆಷನ್ ಏನ್ ವಿಂಟರ್ ಸೆಷನ್ ನೋಡಿದೀವಿ. ಪ್ರತಿಯೊಂದು ಸೆಷನ್ಗಳಲ್ಲೂ ಈ ಒಂದು ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ಅಪ್ರೂವಲ್ ಆಗಿದೆ ಅಂತ ಹೇಳ್ಕೊಂಡು ನಾವು ಕೇಳ್ಕೊಂಡೇ ಬಂದಿದೀವಿ. ದಯವಿಟ್ಟು ಈ ಒಂದು 56,000 ಪೋಸ್ಟ್ ಜೊತೆಲಿ ಇನ್ನೂ 50,000 ಹುದ್ದೆಗಳನ್ನ ನೀವು ಅಪ್ರೂವಲ್ ಕೊಡಬೇಕು. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ ಇರುವಂತದ್ದು. ಇವತ್ತು ಟೀಚರ್ಸ್ ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಇರ್ಬೋದು, ಕಂದಾಯ ಇಲಾಖೆಯಲ್ಲಿ, ಪ್ರತಿ ಒಂದು ಇಲಾಖೆಯಲ್ಲೂ ಖಾಲಿ ಹುದ್ದೆ ಇದಾವೆ. ಇದಕ್ಕೆ ನೀವು ಇನ್ನೂ 50,000 ಅಪ್ರೂವಲ್ ಕೊಡಿ. 1 ವರ್ಷದಲ್ಲಿ ಏನ್ ಮಾಡಕ್ಕಾಗ್ಲಿಲ್ವೋ ಅದು 4 ವರ್ಷದಲ್ಲಾದ್ರೂ ಕಂಪ್ಲೀಟ್ ಆಗುತ್ತೆ. 1 ವರ್ಷದಲ್ಲಿ ಏನ್ ಬಂದು ಈ ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಇನ್ನ ಈ ವರ್ಷ ಹೋದ್ರೆ ಇನ್ನು 4 ವರ್ಷ ಕಂಪ್ಲೀಟ್ ಆಗುತ್ತೆ. 4 ವರ್ಷದಲ್ಲಾದ್ರೂ 1 ಲಕ್ಷ ವೇಕೆನ್ಸಿ ಫಿಲ್ ಆಗ್ಲಿ. 1 ವರ್ಷ ಅಲ್ಲ, 4 ವರ್ಷದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಈ ಎಲ್ಲ ಆಸ್ಪಿರೆಂಟ್ಸ್ ಅಲ್ಲಿ ನಾನು ಮನವಿ ಮಾಡ್ಕೊಂತೀನಿ.
ಸರ್ಕಾರದಲ್ಲಿ ನಾನು ಕೇಳಿ 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 ಸಾಕಾಗಿದೆ. ವಿದ್ಯಾರ್ಥಿಗಳು ಒಂದು ಹೋರಾಟ ಮಾಡಿ ನಾವು ಒಂದು ಹೋರಾಟ ಮಾಡಿ ಸುಮ್ಮನೆ ಇರೋಂಥ ಕಾಲ ಅಲ್ಲ ಈಗ. ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವು ಸಾಕಷ್ಟು ಟೈಮ್ ಕೊಟ್ಟು ಆಗಿದೆ ಇದು. ಈ ಟೈಮು ಅದಾಗಬಾರ್ದು. ಎಲ್ಲ ಸ್ಟೂಡೆಂಟ್ಸು ತಯಾರಿಯಾಗಿ ಇದೇ ತಿಂಗಳು ಅಂದ್ರೆ ಮಾರ್ಚ್ 11ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಪೇರೆಂಟ್ಸ್ಗೆ ಹೇಳ್ಬಿಡಿ, ಯಾವುದೇ ಕೆಲಸ ಇದ್ರೂ ಬಿಡಬೇಕು ಅವತ್ತು. ಕಂಪಲ್ಸರಿ 11ನೇ ತಾರೀಕಿಂದ ನಾವು ಧಾರವಾಡದಲ್ಲಿ ಬಿಟ್ಟರೆ ಬೆಂಗಳೂರಿಗೆ ಸುಮಾರು ಒಂದು 10 ದಿನ. ನಾನು ಈ ಹಿಂದೆ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಒಂದ್ಸತಿ ಮಾಡಿದ್ದೀನಿ. ದೊಡ್ಡ ವಿಚಾರ ಅಲ್ಲ, ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲರೂ ಒಗ್ಗಟ್ಟಾಗೋಣ. ಒಗ್ಗಟ್ಟಾಗಿ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಈಗೇನು ಅನೌನ್ಸ್ ಮಾಡಿದ್ದಾರೆ 56,000 ಪೋಸ್ಟ್, 56,432 ಪೋಸ್ಟ್ ನಮಗೆ ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಇದು ನಮ್ಮ ಮೊದಲನೇ ಬೇಡಿಕೆ. ಇದು ಈಡೇರೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.